ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೆ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಫುಲ್ ಎಪಿಸೋಡ್ನ ಹೈಲೈಟ್ಸ್ನ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಪಿಸೋಡ್ನ ಆರಂಭದಲ್ಲಿ ಭಾಗ್ಯ ತುಂಬ ಗತ್ತಿಂದ ಸೋಫಾ ಮೇಲೆ ಕೂತ್ಕೊಂಡಿರ್ತಾಳೆ. ಈ ಕಡೆ ತಾಂಡವ್ ಬಾಯ್ಗ ಹೇಳು, ನೀನು ಎಲ್ಲ ಕಂಡೀಷನ್ಗೂ ನಾನು ಒಪ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಶ್ರೇಷ್ಠ ಬೈತಾ ಇರ್ತಾಳೆ, ಏನು ನಾನು ಮಾಡಿದೆ ಅಂತ ನೀನು ರಿವೆಂಜ್ ತೊಗೋತಿದ್ಯಾ ಅಂದಾಗ, ಹೌದು ಕಣೆ ತಗೊಳ್ತೀನಿ ರಿವೆಂಜು ನೀನು ಹೇಳಿದ್ದಕ್ಕೆಲ್ಲ ಹೌದು ಅಂತ ಅಂದ್ಕೊಂಡು ಕೂತ್ಕೊಳ್ಳೋದಕ್ಕೆ ಹಳೆ ಭಾಗ್ಯ ಅಲ್ಲ ನಾನು. ತನ್ನ ಅತ್ತೆ ಮಾವನ್ನ ಮತ್ತು ಗುಂಡಣ್ಣ ಹುಷಾರಿಲ್ದಿರುವಾಗ ಕೊರಗ್ತಾ ಇದ್ದಿದ್ದು ಎಲ್ಲ ನೆನಪು ಮಾಡ್ಕೊಂಡ್ಬಿಟ್ಟು, ಒಬ್ಬ ತಾಯಿಯಾಗಿ ಸೊಸೆಯಾಗಿ ನಾನು ಇದನ್ನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು, ಈ ಮನೆಯಲ್ಲೇ ಎಲ್ಲರೂ ಕೂಡ ಇರ್ತೀವಿ, ಅತ್ತೆ ಮಾವ ಮಕ್ಕಳು ನಾನು ನೀವು ಎಲ್ಲ ಒಂದೇ ಮನೇಲೆ ನಮಗೋಸ್ಕರ ಕಟ್ಕೊಂಡಿರೋ ಇದೇ ಮನೇಲಿ ಇರ್ತೀವಿ ಅಂತ ಅಂತಾಳೆ. ಅದೇಗಾಗುತ್ತೆ, ಬೇಕಾದ್ರೆ ಅಪ್ಪ ಅಮ್ಮ ಮಕ್ಕಳು ಇರಲಿ, ನೀನು ನಿನ್ನ ತಂಗಿ ಹೋಗ್ತಾ ಇರಿ ಅಂತ ಹೇಳಿದಾಗ, ಬಾ ಪೂಜೆ ಹೋಗೋಣ, ಹಂಗೆ ಹೋಗ್ತಾ ಇನ್ಸ್ಪೆಕ್ಟರ್ಗೆ ಹೇಳ್ಬಿಟ್ಟು ಹೋಗೋಣ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿದಾಗ, ಇಲ್ಲ ಬಗ್ಗೆ ಕುತ್ಕೋ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ಚಿಕ್ಕ ಹಳ್ಳಿ ಕುತ್ಕೋ, ನನಗೆ ಎಲ್ಲರೂ ಒಟ್ಟಿಗಿರೋದ್ರಿಂದ ತುಂಬ ಇಷ್ಟ, ನಾವೆಲ್ಲ ಒಟ್ಟಿಗಿದ್ರೆ ಜೇನುಗೂಡು ನಾವೆಲ್ಲ ಅಂತ ಸಾಂಗ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಆವಾಗ ಪೂಜಾ, ಏನು ಬಾವ ನೀವು ತಟ್ಟಂತ ಎಕ್ಸ್ಪ್ರೆಷನ್ನ ಸ್ವಿಚ್ ಮಾಡ್ಕೊಬಿಡ್ತೀರಾ ಅಂತಿರ್ತಾಳೆ. ಆವಾಗ ತಾಂಡು, ಬಗ್ಗೆ ನಿನ್ನ ಕಂಡೀಷನ್ಗೆಲ್ಲ ಒಪ್ಕೊಂಡಲ್ಲ, ಇವಾಗಲಾದ್ರೂ ಕೇಸ್ ವಾಪಸ್ ತೊಗೋತೀಯ ಅಂದಾಗ, ಇನ್ನೂ ಮುಗ್ದಿಲ್ಲ ರೀ, ಇನ್ನೂ ಒಂದು ಇಂಪಾರ್ಟೆಂಟ್ ಕಂಡೀಷನ್ ಇದೆ ಅಂತ ಹೇಳಿದಾಗ, ಅದು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೋ ಇಲ್ವೋ, ಪೂಜಾ ಒಂದ್ಸಲ ಹೋಗ್ಬಿಟ್ಟು ಪೊಲೀಸ್ನವ್ರು ಇದ್ದಾರೆ ಹಂಗೆ ನೋಡ್ಕೊಂಬ ಅಂತ ಹೇಳ್ತಾಳೆ. ಇಲ್ಲ ಭಾಗ್ಯ, ನೀನು ಹೇಳು, ನೀನು ಏನು ಹೇಳಿದ್ರು ತಟ್ಟಾಪಟ್ಟಂತ ಮಾಡಿಬಿಡ್ತೀನಿ, ಏನು ಹೇಳು ಅಂದಾಗ, ಇಲ್ಲಿ ನಿಂತಿದ್ದಲ್ಲ ಹೇಳು ಮಹಾ ಹೆಣ್ಣು ಶ್ರೇಷ್ಠ, ಇವಳನ್ನು ನೀವೇ ನಿಮ್ಮ ಕೈಯಾರೆ ಎಳ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಹಾಕಬೇಕು ಅಂತ ಹೇಳ್ತಾಳೆ. ಆವಾಗ ಸುಂದರಿ, ಸೂಪರ್ ಟ್ವಿಸ್ಟ್ ಇದೆ ಈ ಸಿಚುವೇಶನ್ಗೆ, ಇವಾಗಲೇ ವಿಷಲ್ ಹೊಡಿಬೇಕು, ಗುಂಡಣ್ಣ ವಿಷಲ್ ಹೊಡಿಯೋ ಅಂದಾಗ, ಪೂಜಾ ಸುಂದರಿ ನಾನು ವಿಷಲ್ ಹೊಡಿತೀನಿ ಅಂತ ವಿಷಲ್ ಹಾಕ್ತಾಳೆ. ಶ್ರೇಷ್ಠ, ಏನೇ ಸಿಚುವೇಶನ್ನ ನೀನು ಅಡ್ವಾಂಟೇಜ್ ತೊಗೋತಿದ್ದೆ ಅಂದಾಗ, ಹೌದು ಕಣೆ ತೊಗೊಳ್ತಾ ಇದ್ದೀನಿ, ಖಂಡಿತ ತೊಗೊಳ್ತಾ ಇದ್ದೀನಿ, ನಿನ್ಗೆ ಇವಾಗ ಗೊತ್ತಾಯ್ತಾ ಅಂತಾಳೆ. ಅವಾಗ ಶ್ರೇಷ್ಠ, ಇದೆಲ್ಲ ಖಂಡಿತ ಮಾಡೋದಿಲ್ಲ ಅವನು ಅಂತಾಳೆ. ಆವಾಗ ಭಾಗ್ಯ ಬೇಗ ಅವಳನ್ನ ಹೊರಗಡೆ ಎಳ್ದಾಕ್ಬಿಟ್ಟು, ಪೂಜಾ ಮತ್ತು ಸುಂದರಕ್ಕೆ ಆರತಿ ತಟ್ಟೆ ಮಾಡಿರ್ತಾರೆ, ಅದನ್ನು ನೀವು ಅತ್ತೆ ಮಾವನ ಕಾಲು ತೊಳೆದು ಆರತಿ ಬೆಳಗ್ಬಿಟ್ಟು ಮನೆಗೆ ಒಳಗಡೆ ಕರ್ಕೋಬೇಕು ಅಂತ ಹೇಳ್ತಾಳೆ. ಕೊನೆಗೆ ತಾಂಡವ್ಗೆ ಬೇರೆ ದಾರಿ ಇಲ್ಲದೇ ಶ್ರೇಷ್ಠ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ಟು ಅವಳನ್ನ ಹೊರಗಡೆ ಹಾಕ್ತಾನೆ. ಅವಳು ಬೈತಾ ಇರ್ತಾಳೆ, ನಿನ್ಗೆ ಏನಾಗಿದೆ, ನೀನು ದೊಡ್ಡ ಪುಕ್ಲ, ನೀನು ಯಾವಾಗಲೂ ನಮ್ಮ ಮದುವೆ ಆಗೋಣ ಅಂತ ಹೋದಾಗೆಲ್ಲ ಅವಳು ಬರ್ತಾಳೆ, ಮದುವೆ ನಿಲ್ಲಿಸ್ತಾಳೆ, ನೀನು ದೊಡ್ಡ ಪುಕ್ಲನ ಥರ ಆಡ್ತೀಯ ಅಂದಾಗ, ಹೌದು ನನ್ನ ಪುಕ್ಲನೇ, ಈಗ ಮರ್ಯಾದೆ ಉಳಿದ್ರೆ ಯಾವಾಗಲಾದ್ರೂ ಮದುವೆ ಆಗ್ಬೋದು ಅಂತ ಹೇಳ್ಬಿಟ್ಟು ಹೊರಗಡೆ ಹಾಕ್ತಾಳೆ. ಆವಾಗ ಪೊಲೀಸು, ಏನಪ್ಪ ಇವನು ಕರ್ಕೊಂಡು ಓಡೋಗ್ಬೇಕಂತಿದೆಯಾ, ಎಲ್ಲಿ ನಿಮ್ಮ ಹೆಂಡತಿ ಇಂದಾಗ ಭಾಗ್ಯ ಬರ್ತಾಳೆ. ಬಂದ್ಬಿಟ್ಟು, ದಯವಿಟ್ಟು ಕ್ಷಮಿಸಿ ಮೇಡಮ್, ನಿಮ್ಮನ್ನ ತುಂಬ ಹೊತ್ತು ವೆಯ್ಟ್ ಮಾಡಿಸ್ಬಿಟ್ಟೆ, ನಾನು ಕಂಪ್ಲೇಂಟ್ನ ವಾಪಸ್ ತೊಗೊಳ್ತೀನಿ. ನಮ್ಮ ಹಸ್ಬೆಂಡ್ಗೆ ಕೆಲವೊಂದು ವಿಚಾರಗಳು ತುಂಬ ತಡವಾಗಿ ಅರ್ಥವಾಗುತ್ತೆ, ನಾನು ವಿವರಿಸಿ ಹೇಳಿದ್ದೀನಿ, ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಇವಾಗ ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ, ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ ಮೇಡಮ್, ನಾನು ವಾಪಸ್ ತೊಗೊಳ್ತೀನಿ ಅಂತಂತಾರೆ. ಏನು ಇವನು ಒಳಗಡೆ ನೀನು ಜೋರು ಮಾಡಿದ್ನಂದ, ಇಲ್ಲ ಹಾಗೇನಿಲ್ಲ ಮೇಡಮ್. ಅದಕ್ಕೆ ಪೊಲೀಸ್ನವರು, ಸರಿ ಬಿಡಿ, ಏನಾದರೂ ತೊಂದರೆ ಆದರೆ ನಾನು ಹೋದ್ಮೇಲೆ ನೀವು ಹೆಚ್ಚಿಗೆ ಎಗರಾಡಿದರೆ ನನಗೊಂದು ಕಾಲ್ ಮಾಡು, ನಾನು ಬಂದು ವಿಚಾರಿಸ್ಕೊಳ್ತೀನಿ ಇವನನ್ನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆವಾಗ ಭಾಗ್ಯ ತಾಂಡವ್ಗೆ ಶ್ರೇಷ್ಠನ ಹೊರಗಡೆ ತಳ್ಳೋದಕ್ಕೆ ಸಿಗ್ನಲ್ ಮಾಡ್ತಾಳೆ. ಆಗ ತಾಂಡವ್, ಇದೆಲ್ಲ ಸರಿ ಇರೋದಿಲ್ಲ ಅಂತಿರ್ತಾಳೆ ಶ್ರೇಷ್ಠ. ಆದರೂ ತಾಂಡವ್ ಅವಳು ಕೈ ಹಿಡ್ಕೊಂಡು ಜೋರಾಗಿ ಹೊರಗಡೆ ತಳ್ತಾನೆ. ಹೋಗಿ ಇವಳು ಕೆಳಗಡೆ ಬೀಳ್ತಾಳೆ. ಆಮೇಲೆ ತಾಂಡವಿಂದ ಅವ್ರ ಅತ್ತೆ ಮಾವನ್ನ ಕಾಲು ತೊಳಿಸ್ಬಿಟ್ಟು ಅವ್ರಿಗೆ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೋತಾಳೆ. ತಾಂಡವ್ ತನ್ನ ಕೈಯಾರೆ ಅವ್ರ ಅಪ್ಪ ಅಮ್ಮನ ಕಾಲು ತೊಳೆದ್ಬಿಟ್ಟು ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊಳ್ತಾನೆ. ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದಂಥ ಶ್ರೇಷ್ಠ ತುಂಬ ಸಿಟ್ಟು ಮಾಡ್ಕೋತಾಳೆ. ಸಿಟ್ಟು ಮಾಡ್ಕೊಂಡು ಬಿಡೋದಿಲ್ಲ, ಒಬ್ಬರನ್ನು ಬಿಡಲ್ಲ, ಯಾರನ್ನು ಬಿಡಲ್ಲ, ಇನ್ನು ಮುಂದೆ ಕಥೆನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಪಥ ಮಾಡ್ತಿರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.